ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರಾದ ಚಿಕನ್ ಗ್ರೇವಿ. ಮಟನ್ ಗ್ರೇವಿ ಕೂಡ ಸೇಮ್ ನೀವು ಇದೇ ರೀತಿ ಮಾಡ್ಬೋದು. ಫಂಕ್ಷನ್ ಟೈಮಲ್ಲಿ ಅಥವಾ ಶಾವಿಗೆ, ಇಡ್ಲಿ, ರೈಸ್, ಮುದ್ದೆ ಎಲ್ಲದಕ್ಕೂ ಕೂಡ ತುಂಬ ತುಂಬ ಸೂಪರ್ ಆಗುತ್ತೆ. ಇವತ್ತು ನಾನು 3 kg ಚಿಕನನ್ನು ಯಾವ ರೀತಿ ಸಾರು ಮಾಡ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಇಡೀ ಗರಂ ಮಸಾಲ ತೊಗೊಂಡಿದ್ದೀನಿ. ಇದರಲ್ಲಿದೆ ದಾಲ್ಚಿನ್ನಿ, ಲವಂಗ, ಗಸಗಸೆ, ಏಲಕ್ಕಿ, ಬಡಿಶೇಪು, ಚಕ್ರಫಲ್ ಇಷ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. 2 ತೆಂಗಿನಕಾಯಿ ಹಾಗೂ ಸಣ್ಣ ತುಂಡು ಹುಳಿಯನ್ನು ಕೂಡ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಮೆಣಸು ತುಂಬ ಜಾಸ್ತಿ ಹಾಕಬೇಡಿ. ನಿಮ್ಮ ಕೈಯಲ್ಲಿ ದೊಡ್ಡ ಮುಷ್ಟಿಯಷ್ಟು ಒಂದು ಹಾಕಿ, ಯಾಕೆಂದರೆ ನಾವು ಕ್ಯಾಟ್ರಿಂಗ್ ಅಥವಾ ಫಂಕ್ಷನಿಗೆ ಮಾಡುವಾಗ ಚಿಕನ್ ಕರಿ ಎಲ್ಲ ತುಂಬ ಖಾರವಾಗಿ ಇರಬಾರ್ದು, ಚೆನ್ನಾಗಾಗೋದಿಲ್ಲ. ಆಮೇಲೆ 3 kg ಚಿಕನ್ ಚೆನ್ನಾಗಿ ತೊಳೆದು ಇಟ್ಕೊಳ್ತಾ ಇದ್ವಿ. ಇವಾಗ ಇನ್ನೊಂದು ಸೈಡಲ್ಲಿ ಒಂದು ಬಾಣಲೆ ತಗೊಳ್ಳಿ, ಅದರಲ್ಲಿ ಸ್ವಲ್ಪ ಎಣ್ಣೆನೂ ಹಾಕಿ ಆಮೇಲೆ ಮೆಣಸನ್ನು ಹಾಕಿ ಫ್ರೈ ಮಾಡಲಿಕ್ಕೆ. ಫಸ್ಟಿಗೆ ಮೆಣಸು ಚೆನ್ನಾಗಿ ಇದರಲ್ಲಿ ಫ್ರೈ ಆಗಲಿ ಎಣ್ಣೆಯಲ್ಲಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಫ್ರೈ ಮಾಡಬೇಕು. ಓಕೆ, ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು 1/4 ಕಪ್ಪಷ್ಟು. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಓಕೆ, ಮೆಣಸು ಬೆಳ್ಳುಳ್ಳಿ ಸ್ವಲ್ಪನೇ ಫ್ರೈ ಆಗಿದ್ದೆ. ಇದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ನೀರುಳ್ಳಿ ನಾನಲ್ಲಿ 2 ನೀರುಳ್ಳಿಯನ್ನು ಸೇರಿಸಿದ್ದೀನಿ. ಹಾಗೂ ಅದು ಕೂಡ ಚೆನ್ನಾಗಿ ಬಾಡೋವರೆಗೂ, ಕೆಂಪಾಗೋವರೆಗೂ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಸರಿಯಾಗಿ ಇದನ್ನು ಫ್ರೈ ಮಾಡಬೇಕು ನಾವು. ಓಕೆ, ನೀರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಚಿಕನ್ ಕರಿಗೆ. ನೋಡಿ, ಇವಾಗ ನೀರುಳ್ಳಿ ಬಾಡಿದೆ ಚೆನ್ನಾಗಿ. ಕೊತ್ತಂಬರಿ ಸೊಪ್ಪನ್ನು 1 ಕಪ್ಪಷ್ಟು ಹಾಕ್ತಾ ಇದ್ದೀನಿ ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತೀನಿ. ಇವಾಗ ಇದನ್ನು ಸಪ್ರೇಟಾಗಿ ತೆಗೆಯೋಣ. ಈ ರೀತಿ ಬರಬೇಕು ಮಸಾಲ. ಆಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು 1/4 ಕಪ್ಪಷ್ಟು ಕಾಳು ಮೆಣಸು ಹಾಗೂ ಅರ್ಧ ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯನು ಸ್ವಲ್ಪ ಆಮೇಲೆ ಹಾಕಿದ್ರೂ ಆಗುತ್ತೆ, ಅಥವಾ ಇದರಲ್ಲಿ ಹಾಕಿ ಗ್ಯಾಸನ್ನು ಉಂಟು ಲೋ ಫ್ಲೇಮಲ್ಲಿಟ್ಟು ನಾವು ಇದನ್ನು ಫ್ರೈ ಮಾಡಬೇಕು. ಯಾಕೆಂದರೆ ಮೆಂತ್ಯ ಜಾಸ್ತಿ ಫ್ರೈ ಆಗಬಾರ್ದು, ಇದರಲ್ಲಿ ಕಪ್ಪಾಗಬಾರ್ದು. ಹಾಗಾಗಿ ಮೊದಲು ನೀವು ಕೊತ್ತಂಬರಿ ಕಾಳನ್ನೆಲ್ಲ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ಮೆಂತ್ಯವನ್ನು ಹಾಕಿ ಕೂಡ ಫ್ರೈ ಮಾಡ್ಬೋದು. ಇವಾಗ ಇದು ರೆಡಿಯಾಗಿದೆ. ಎಲ್ಲವನ್ನು ಸ್ವಲ್ಪ ಸ್ವಲ್ಪನೇ ಎಣ್ಣೆಯಲ್ಲೇ ನಾನಿಲ್ಲಿ ಫ್ರೈ ಮಾಡಿದ್ದೀನಿ. ಓಕೆ, ಸಪ್ರೇಟಾಗಿ ತೆಗೆಯೋಣ ಇವಾಗ. ನೆಕ್ಸ್ಟ್ ಅದೇ ಬಾಣಲೆಗೆ ಇವಾಗ ನಾನು ಹಾಕ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ. ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ. ಹಾಕಿದ್ದೆ ನೋಡಿ, ಸ್ವಲ್ಪ ಗಸಗಸೆ ಹಾಕಿದ್ವಿ ನೋಡಿ, ಅದು ಸ್ವಲ್ಪ ಪಟಪಟನೆ ಅಂದ ತಕ್ಷಣ ನಾವಿದನ್ನು ತೆಗಿಬೇಕು. ತುಂಬ ಕಪ್ ಮಾಡಬೇಡಿ ಇದನ್ನು. ಓಕೆ, ಗಸಗಸೆ ನಾನಿಲ್ಲಿ ಒಂದು 1/4 ಚಮಚದಷ್ಟು ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಹಾಕಬೇಕಂತ ಇಲ್ಲ. ಇವಾಗ ತೆಂಗಿನಕಾಯಿ ಕೂಡ ಹಾಗೆ ಸೇಮ್ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡಿ, ಆವಾಗ ಟೇಸ್ಟಾಗಿ ಬರುತ್ತೆ ಸಾರು. ಕೆಲವರು ತೆಂಗಿನಕಾಯಿ ಹಾಲನ್ನು ಕೂಡ ಹಾಕ್ತಾರೆ, ಹಾಗೆ ಕೂಡ ನೀವು ಮಾಡ್ಬೋದು. ಓಕೆ, ಇದು ಕೂಡ ಕೆಂಪಾಗಿದೆ. ಇನ್ನು ಮಸಾಲವನ್ನು ಗ್ರೈಂಡ್ ಮಾಡಿದರೆ ಆಯಿತು. ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ, ಅದರಲ್ಲಿ ನಾನು ಸ್ವಲ್ಪ ಇಲ್ಲಿ ತುಪ್ಪವನ್ನು ಹಾಕ್ತಾ ಇದ್ದೀನಿ. ತುಪ್ಪದ ಬದಲು ಎಣ್ಣೆ ಕೂಡ ನೀವು ಇಲ್ಲಿ ಹಾಕ್ಬೋದು. ಇದಕ್ಕೆ ನಾನು 1 ನೀರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಹಾಗೂ ಅದನ್ನು ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ತೀನಿ. ಕಲರ್ ಪೂರ್ತಿಯಾಗಿ ಚೇಂಜ್ ಆಗಬೇಕು. ಓಕೆ, ಇವಾಗ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ಚಿಕನನ್ನು ಹಾಕೋಣ. ಆಮೇಲೆ ಇದಕ್ಕೆ ಅರಿಶಿನ ಪೌಡರ್, ಬೇಕಿದ್ದರೆ ನೀವು ಮಸಾಲಕ್ಕೆ ಕರಿಬೇವು ಸೊಪ್ಪು ಕೂಡ ಹಾಕ್ಬೋದು. ಅಂದರೆ ಎಣ್ಣೆಯಲ್ಲಿ ನೀರುಳ್ಳಿ ಫ್ರೈ ಮಾಡ್ತೀರಿ ನೋಡಿ, ಆ ಟೈಮಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಹಾಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಇವಾಗ ಬೇಯಲಿಕ್ಕೆ ಇಡೋಣ. ಬೇಕಿದ್ದರೆ ಸ್ವಲ್ಪ ನೀರನ್ನಿಲ್ಲಿ ಸೇರಿಸ್ಬೋದು ನೀವು. ಇವಾಗ ಚಿಕನ್ ಮುಕ್ಕಾಲಷ್ಟು ಬೆಂದಿದ್ದೆ, ನಾವು ಇದಕ್ಕೆ ಮಸಾಲವನ್ನು ಹಾಕೋಣ. ಇದೇ ಮಸಾಲದಲ್ಲಿ ಇದು ಚೆನ್ನಾಗಿ ಬೇಯಬೇಕು, ಆವಾಗ ಇನ್ನೂ ಕೂಡ ಟೇಸ್ಟ್ ಬರುತ್ತೆ. ಓಕೆ, ಇವಾಗ ಓಪನ್ ಮಾಡಿ ನೋಡೋಣ. ವಾವ್, ಘಮ ಘಮ ಪರಿಮಳ ಬರ್ತಾ ಉಂಟು. ಎಷ್ಟು ಬೇಕು ನೋಡಿ ಅಷ್ಟೇ ನೀರನ್ನು ಸೇರಿಸಿ ಹದ ಮಾಡಿ ಇಟ್ಟಿದ್ದೆ. ತುಂಬ ತೆಳುವಾಗಿನೂ ಬೇಡ, ತುಂಬ ದಪ್ಪನೂ ಬೇಡ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿ. ಇವಾಗ ಚಿಕನ್ ಸಾರು ರೆಡಿ. ತುಂಬ ಟೇಸ್ಟ್ ಆಗುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿ. ಇಷ್ಟು ತಿಳು ಇದ್ದರೆ ಸಾಕು ಇದು.
ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೇನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.